ನಮಸ್ಕಾರ ಎಲ್ರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು IPL 2024ರ ಪ್ಲೇ ಆಫಿನ ಮೊದಲ ಪಂದ್ಯ, ದಟ್ ಈಸ್ ಕ್ವಾಲಿಫೈಯರ್ 1. ಯಾರ ನಡುವೆ KKR ವರ್ಸಸ್ SRH ನಡುವೆ ಏನು ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ 2 ಸ್ಥಾನ ಗಳಿಸಿದಂತಹ ತಂಡಗಳಿವು. ಇವತ್ತು ಕ್ವಾಲಿಫೈಯರ್ 1ನಲ್ಲಿ ಯಾರು ವಿನ್ ಆಗ್ತಾರೆ, ಅವರು ಫೈನಲಿಗೆ ಹೋಗ್ತಾರೆ. ಯಾರು ಸೋಲ್ತಾರೆ ಅವರು ಡೈರೆಕ್ಟ್ ಮನೆಗೆ ಹೋಗೋದಿಲ್ಲ, ಅವರನ್ನು ಸ್ವಲ್ಪ ತಡಿಮಾರ ಅಂತ ಹೇಳಿ ಅವರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಅದಕ್ಕೆ ಎಲ್ಲ ತಂಡಗಳು ಫಸ್ಟ್ 2 ಸ್ಥಾನದಲ್ಲಿ ಬರಲಿಕ್ಕೆ ಅಷ್ಟು ಪೈಪೋಟಿ ಮಾಡೋದು. ಯಾಕಂತಂದರೆ ಸೋತವ್ರು ಮನೆಗೆ ಹೋಗೋದಿಲ್ಲ, ಇನ್ನೊಂದು ಅವಕಾಶ ಇರ್ತದೆ. ಎಂಥ ಅವಕಾಶ ಅಂತಂದರೆ ಎಲಿಮಿನೇಟರ್ 1 ಪಂದ್ಯ ಆಗ್ತದಲ್ಲ, ಅದು ಯಾರ್ದು RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಇದು ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅವರು ಕ್ವಾಲಿಫೈಯರ್ 1 ಅಂದರೆ ಇವತ್ತಿನ ಮ್ಯಾಚಲ್ಲಿ ಯಾರು ಸೋಲ್ತಾರೆ ಅವರ ಜೊತೆ ಆಡ್ತಾರೆ. ಎಲಿಮಿನೇಟರಲ್ಲಿ RCB ವರ್ಸಸ್ RR ಮ್ಯಾಚಲ್ಲಿ ಯಾರು ಸೋಲ್ತಾರೋ ಅವರು ಮನೆಗೆ ಹೋಗ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಕ್ವಾಲಿಫೈಯರ್ 1 ಇದು. ಸೋತವರಿಗೆ ಇನ್ನೊಂದು ಆಪರ್ಚುನಿಟಿ ಕೊಡ್ತಾರೆ. ಅದು ಗೌರವ ಅರ್ಥವಾಗಿ, ಅಂದರೆ ನೀವು ಇಷ್ಟು ಒದ್ದಾಡಿ ಫಸ್ಟ್ 2 ಪ್ಲೇಸಲ್ಲಿ ಬಂದಿದ್ದೀರಿ, ಆದ್ದರಿಂದ ನಿಮಗೊಂದು ಸಣ್ಣ ಅವಕಾಶ, ಅಡ್ವಾಂಟೇಜ್ ಕೊಡ್ತಾ ಇರೋದು ಅಂತ. ಆ್ಯಂಡ್ ಮೊಮೆಂಟಮ್ ಹಾಗೆಲ್ಲ ಮಾತಾಡ್ತೇವಲ್ಲ ನಾವು, ಗೇಮ್ ಮೊಮೆಂಟಮ್ ಯಾರ ಹತ್ರ ಉಂಟು, ಮೊಮೆಂಟಮ್ ಯಾರ ಹತ್ರ ಉಂಟು, SRH ಹತ್ರ ಉಂಟು. ಯಾಕಂತಂದರೆ ಲಾಸ್ಟ್ 2 ಮ್ಯಾಚ್ ಎರಡೂ ತಂಡಗಳಿದು ನಾವು ಗಮನ ಕೊಟ್ಟು ನೋಡಿದರೆ ಮೊಮೆಂಟಮ್ SRH ಹತ್ರ ಉಂಟು. ಯಾಕೆ ಅಂತಂದರೆ ಲಾಸ್ಟ್ 2 ಮ್ಯಾಚ್ SRH ವಿನ್ ಆಗಿದ್ದಾರೆ. ಆನ್ ದಿ ಅದರ್ ಹ್ಯಾಂಡ್ KKR ಲಾಸ್ಟ್ 2 ಮ್ಯಾಚ್ ಸೋತಿದ್ದಾರೆ ಅಂತ ಹೇಳ್ತಲ್ಲ, ಬಟ್ 2 ಗೇಮ್ ಆಡಲೇ ಇಲ್ಲ. ರಾಜಸ್ಥಾನ್ ವಿರುದ್ಧದ ಪಂದ್ಯ ಟಾಸ್ ಹಾಕಿದ್ರು, ಬಟ್ ಮಳೆಯಿಂದ ಕಂಪ್ಲೀಟ್ ವಾಶೌಟ್ ಆಯ್ತು. 7 ಓವರ್ ಮ್ಯಾಚ್ ಅಂತ ಆಗಿತ್ತು, ಬಟ್ 7 ಓವರ್ ಸಹ ಆಗಲಿಲ್ಲ. ಆ್ಯಂಡ್ ಅದಕ್ಕಿಂತ ಹಿಂದಿನ ಮ್ಯಾಚ್ GT ವಿರುದ್ಧ, ಅದು ಟಾಸ್ ಕೂಡ ಹಾಕಲಿಲ್ಲ, ಅದು ವಾಶೌಟ್ ಆಗಿತ್ತು. ಸೊ KKR 2 ಮ್ಯಾಚು ಅವ್ರದ್ದು ವಾಶೌಟ್ ಆಗಿರೋದ್ರಿಂದ ಸಡನ್ನಾಗಿ ಅವರಿಗೆ ಅಂದರೆ ಗೇಮ್ ಸಿಗಲಿಲ್ಲ. ಸುಮಾರು ಗ್ಯಾಪ್ ಆಗಿ ಹೋಯ್ತು, ಅವರು ಆಡದೆ ಸುಮಾರು ಗ್ಯಾಪ್ ಆಗಿ ಹೋಯ್ತು. ಆದ್ದರಿಂದ ಮೊಮೆಂಟಮ್ SRH ಹತ್ರ ಉಂಟು ಅಂತ ಹೇಳ್ಬೋದು. ಬಟ್ ಇನ್ನೊಂದು ತಲೆನೋವು ಉಂಟೀಗ KKRಗೆ. ಸಾಲ್ಟ್ ಇಲ್ಲ. ಏನು ಓಪನರ್ಸ್ ಸಾಲ್ಟ್ ಮತ್ತು ನರೇನ್ ಇಬ್ಬರು ಸೇರಿಕೊಂಡು ದಾಡ್ ಅಂತ ಹೊಡಿತಿದ್ರಲ್ಲ, ಈಗ ಆಲ್ ಆಫ್ ಅ ಸಡನ್ ಆ ಪೇರಲ್ಲಿ ಒಂದು ಭಯಂಕರ ಸ್ಟ್ರಾಂಗ್ ಪ್ಲೇಯರ್, ಭಯಂಕರ ಎಂತ ಹೇಳೋದು, ಸ್ಟ್ರೈಕ್ ರೇಟ್ ಪೀಕ್ ಲೆವೆಲಲ್ಲಿ ಇರುವಂಥ ಆಟಗಾರ, ಆ್ಯಂಡ್ ನರೇನಿಗೆ ಸರಿಸಮಾನವಾಗಿ ದಡಬಡ ಅಂತ ಹೊಡಿತಿದ್ದಂಥ ಆಟಗಾರ ಆಲ್ ಆಫ್ ಅ ಸಡನ್ ಈಗ ಇಲ್ಲ. ಈಗ ಅವನ ಪ್ಲೇಸಿಗೆ ಗುರ್ಬಾಜನ್ನು ಹಾಕ್ಕೊಳ್ಳೇಬೇಕು. ಯಾಕಂತಂದರೆ KKR ತಂಡದಲ್ಲಿ ವಿಕೆಟ್ ಕೀಪರ್ಸ್ ಅಷ್ಟು ಇಲ್ಲ, ಅಷ್ಟು ಆಪ್ಷನ್ಸ್ ಇಲ್ಲ. ಸಾಲ್ಟ್, ಗುರ್ಬಾಜ್, ಅದು ಬಿಟ್ಟರೆ ಭರತ್ ಅವ್ರನ್ನ ಆಡಿಸೋದಿಲ್ಲ ಫಾರ್ ಶೂರ್. ಸೊ ಸ್ಟ್ರೈಟಾಗಿ ಗುರ್ಬಾಜ್ ಅವರು ರಿಪ್ಲೇಸ್ ಮಾಡ್ತಾರೆ ಸಾಲ್ಟ್ ಜೊತೆಗೆ. ರುದರ್ಫೋರ್ಡ್ ಅಲ್ಲಿ ಇದ್ದಾರೆ ಅವರ ಸ್ಕ್ವಾಡಲ್ಲಿ, ಬಟ್ ರುದರ್ಫೋರ್ಡ್ ಅವ್ರನ್ನ ಹಾಕ್ಕೊಳ್ಳೋದು ಡೌಟು. ಭಯಂಕರ ಚಚ್ತಾನೆ ಬ್ಯಾಟ್ಸ್ಮನ್ ರುದರ್ಫೋರ್ಡ್, ಬಟ್ 99.99% ಇಟ್ ಈಸ್ ಗುರ್ಬಾಜ್. ಸಾಲ್ಟ್ ಅವ್ರನ್ನ ಗುರ್ಬಾಜ್ ರಿಪ್ಲೇಸ್ ಮಾಡ್ತಾರೆ. ಈಗ ಆಲ್ ಆಫ್ ಅ ಸಡನ್ ಕ್ವಾಲಿಫೈಯರ್ಲಿ ಡೈರೆಕ್ಟ್ ಪ್ಲೇ ಆಫ್ ಮ್ಯಾಚಲ್ಲಿ ಗುರ್ಬಾಜ್ ಬಂದಾಡೋದು ಭಯಂಕರ ಪ್ರೆಷರ್ ಗುರ್ಬಾಜಿಗೆ. ಗುರ್ಬಾಜ್ಗಿಂತ ಜಾಸ್ತಿ ಪ್ರೆಷರ್ ನರೇನಿಗೆ. ನರೇನಿದು ಆಟಕ್ಕೆ ಹೊಂದಿಕೊಳ್ಳುವಂತಹ ಆಟಗಾರ ಸಾಲ್ಟ್ ಆಗಿತ್ತು. ಇಲ್ಲಿ ಹೇಗೆ SRH ಅಲ್ಲಿ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ದಡ್ ಅಂತ ಹೊಡಿತಾ ಇರ್ತಾರೋ, ಅವರಿಗೆ ಏಕೈಕ ಪೇರ್ ಈ IPL ಅಲ್ಲಿ ಕಾಂಪಿಟೇಷನ್ ಕೊಟ್ಟಿರೋದಂತಂದರೆ ಸಾಲ್ಟ್ ಮತ್ತು ನರೇನ್. ಹೇಗೆ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ದಡ್ ಇವರು ಸಹ ದಡ್ ಹೊಡಿತಾ ಇರ್ತಾರೆ. ಪವರ್ ಪ್ಲೇಯಲ್ಲಿ ರನ್ ಮೂಟೆ 2 ಟೀಮಲ್ಲಿ ಸಹ ಹರಿದು ಬಂದಿದೆ. ಕ್ರೆಡಿಟ್ ಗೋಷ್ಟು ದೇರ್ ಓಪನರ್ಸು. ಆ ಓಪನರ್ಸು ಸೆಟ್ ಮಾಡಿದ್ದಕ್ಕೆ ಅವರ ಟೀಮ್ ದೊಡ್ಡ ಮೊತ್ತವನ್ನು ಕಲೆ ಹಾಕಲಿಕ್ಕೆ ಆಯಿತು. ಸೊ ಸಾಲ್ಟ್ ಇಲ್ಲದೆ ಇರೋದು ಒಂದು ಸ್ವಲ್ಪ ಸಣ್ಣ ತಲೆನೋವಿನ ವಿಷಯ. ಬಟ್ ಪಾಸಿಟಿವ್ ಪಾಯಿಂಟ್ KKRಗೆ ಅಂತ ಅಂದರೆ ಅವ್ರದ್ದೊಂದು ಬೌಲಿಂಗ್ ಆಪ್ಷನ್ ಎಷ್ಟು ಮಾರ್ರೆ. ರಾಣಾ ಸೂಪರಾಗಿ ಬಾಲ್ ಆಗ್ತಿದ್ದಾನೆ. ಅದು ಬ್ಯಾನ್ ಆದದ್ದು ಅದರದ್ದೆಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಂಗೆ ಈಗ ಸ್ವಲ್ಪ ಬಲಿಕ ಬಕ್ರ ಆದ ರಾಣಾ ಅಂತ. ಅಂದರೆ ಬ್ಯಾನ್ ಮಾಡುವಷ್ಟರಲ್ಲಿ ಎಂತ ಸಹ ಮಾಡಲಿಲ್ಲ, ಬಲಿಕ ಬಕ್ರ ಅಷ್ಟೇ. ಅಂಪರ್ ಏನೋ ಸೇದಿದ್ರಂತ ಕಾಣ್ತದೆ, ಇವನನ್ನು ಬ್ಯಾನ್ ಮಾಡಿ ಹಾಕುವ ಅಂತ ಬ್ಯಾನ್ ಮಾಡಿದ್ರ ಅಂತ. ಸೊ ರಾಣಾ ಸೂಪರಾಗಿ ಬಾಲ್ ಆಗ್ತಿದ್ದಾರೆ. ಅವ್ರದ್ದು ಅಡ್ವಾಂಟೇಜೇ ಹೀ ಈಸ್ ವೆರಿ ಟಾಲ್. ಸೊ ನಿಮಗೆ ಬೌನ್ಸ್ ಎಲ್ಲ ಹಾಕ್ಬೋದು, ಅಷ್ಟು ಹೈಟಿಂದ ಬರುವಾಗ ಇಲ್ಲಿ ಬಾಡಿ ಲೈನ್ ಬೌನ್ಸರ್ ಎಲ್ಲ ಚೆಂದ ಮಾಡಿ ಹಾಕ್ಬೋದು. ರಾಣಾ ಸೂಪರಾಗಿ ಬಾಲ್ ಆಗ್ತಿದ್ದಾರೆ. ವೈಭವ್ ಅರೋರಾ ಹೀ ಈಸ್ ಗುಡ್. ಮತ್ತು ನರೇನ್ ಮತ್ತು ಚಕ್ರವರ್ತಿ ಕೇಳಬೇಕಾ, ಸೂಪರ್, ಏನು ಕಟ್ಟಿ ಹಾಕ್ತಾ ಇದ್ದಾರೆ ಒಪೋನೆಂಟ್ಸನ್ನು. ಮಿಡ್ಲ್ ಓವರಲ್ಲಿ ಈ ರನ್ ಹೊಡಿಲಿಕ್ಕೆ ಬಿಡ್ತಾ ಇಲ್ಲ. ಎಸ್ಪೆಷಲಿ ಚಕ್ರವರ್ತಿ ಅಂತೂ ನರೇನ್ಗಿಂತ ಸಹ ಜಾಸ್ತಿ ಕಂಟ್ರೋಲ್ ಮಾಡಿ ವಿಕೆಟ್ಸ ಜಾಸ್ತಿ ತೆಗಿತಾ ಇದ್ದಾರೆ. ಸೊ ಸೂಪರ್. ರಸೇಲ್ ಬೌಲಿಂಗ್ ಆಪ್ಷನ್ ಉಂಟು. ಸ್ಟಾರ್ಕ್
IPL ಹಿಸ್ಟ್ರಿಯ ಅತ್ಯಂತ ದುಬಾರಿ ಪ್ಲೇಯರ್, 24.75 ಕೋಟಿ ಎಲ್ಲ ಸೇಲ್ ಆಗಿರೋದು. ಆ ಪ್ರೈಸ್ ಟ್ಯಾಗಿಗೆ ಅವರು ಯಾವ ಆ್ಯಂಗಲಲ್ಲಿ ಸಹ ಸೂಟ್ ಆಗಲಿಲ್ಲ ಈ ಸಲ ಅವರ ಪರ್ಫಾರ್ಮೆನ್ಸ್. ಬಟ್ ನಿಮಗೆ ಗೊತ್ತುಂಟು, ಈ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಪ್ಲೇ ಆಫಿಗೆ ಬಂದ ಕೂಡಲೇ ಅಥವಾ ನಾಕ್ಔಟ್ ಗೇಮಲ್ಲಿ ಅವ್ರು ಬೇರೆ, ಅವ್ರದ್ದು ಟ್ರೂ ಕಲರ್ ಹೊರಗೆ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ RCB ಮ್ಯಾಚ್ ನೋಡಿ ಮಾರೆ, ಗ್ರೀನ್ ಅವರು 200+ ಸ್ಟ್ರೈಕ್ ರೇಟಲ್ಲಿ ಚಚ್ತಾರೆ ಅಂತ ಪ್ರೂವ್ ಮಾಡಿದರು. ಅಲ್ಲಿ ತನಕ ಏನು ಅಂಥದ್ದೇನು ಒಂದು ಇನ್ನಿಂಗ್ಸ್ ಗ್ರೀನ್ ಕಡೆಯಿಂದ ಬಂದಿರಲಿಲ್ಲ. ಮತ್ತು ಮ್ಯಾಕ್ಸ್ವೆಲ್ಲು ಹೋಲ್ ಸೀಸನ್ ಹಿ ವಾಸ್ ಆಫ್ ದ ಕಲರ್. ಬಟ್ ಯಾವ ಕ್ಷಣದಲ್ಲಿ ಬೇಕಲ್ಲ, ಪ್ಲೇ ಆಫಲ್ಲಿ ಆಡಿದ್ರಲ್ಲ 5 ಬಾಲಿಗೆ 16 ರನ್ನು, ಮತ್ತು ಫಸ್ಟ್ ಬಾಲಲ್ಲೇ ಗಾಯಕ್ ಹೊಡೆದು ವಿಕೆಟ್ ತೆಗೆದ್ರು. ಆಸ್ಟ್ರೇಲಿಯಾದವರೇ ಹಾಗೆ, ಪ್ಲೇ ಆಫ್ ಬಂದಾಗ ನಾಕ್ಔಟ್ ಗೇಮು ಮಸ್ಟ್ ವಿನ್ ಸಿಚುವೇಶನ್ ಬಂದಾಗ ಅಂತ ಬಂದು ಬಿಡ್ತಾರೆ. ಯು ನೆವರ್ ನೋ, ಸ್ಟಾರ್ಕ್ ಸಡನ್ ಆಗಿ ರೈಸಿಂಗ್ ಟು ದ ಒಕೇಶನ್ ಅಂತ ಹೇಳ್ತಾರಲ್ಲ, ಇಂಗ್ಲೀಷಲ್ಲಿ ಒಂದು ವರ್ಡ್ ಉಂಟಲ್ಲ, ಹಾಗೆ ಬಂದು ನಾ ವಿನ್ ಮಾಡಿಸಿ ಕೊಡ್ತೇನೆ ಅಂತ ಕ್ರಂಚ್ ಟೈಮಲ್ಲಿ ವಿಕೆಟ್ ತೆಗೆದ್ರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಡ KKRಗೆ. ಆ್ಯಂಡ್ KKR ಪವರ್ ಪ್ಲೇಯಲ್ಲಿ ದೊಡ್ಡ ರನ್ ಹರಿದು ಬರಬೇಕಂತಂದರೆ ನರೇನ್ ಹ್ಯಾಸ್ ಬೀನ್ ಲಾಟ್ರಿ ಪ್ಲೇಯರ್ ಫಾರ್ KKR. ಅಂದರೆ ಅವ್ರು 0ಗೆ ಔಟ್ ಆದರೂ ಯಾರು ಕಂಪ್ಲೇಂಟ್ ಮಾಡಿದ್ರು, ಎಂತ ಮಾರಿ ನೀನು 0ಗೆ ಔಟ್ ಆದಿ ಅಂತ. ಅಂದರೆ ಅಷ್ಟು ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನರೇನ್ ಮೇಲೆ. ಅಂದರೆ ಈ ರೇಂಜ್ಗೆ ಆರೆಂಜ್ ಕ್ಯಾಪಿಗೆ ಕಾಂಪಿಟೇಷನ್ ಕೊಡುವಷ್ಟು ರನ್ ಹರಿದು ಬರ್ತದೆ ನರೇನಿಂದ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಆ ರೇಂಜಿಗೆ ಕ್ಲಿಕ್ ಆದರೂ ಈಗ KKR ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಯ್ಯೋ ನರೇನ್ ದೊಡ್ಡ ಇನ್ನಿಂಗ್ಸ್ ಆಡಲಿ ಮಾರ್ರೆ ಅಂತ. ಇವತ್ತೆಲ್ಲಿ ಆದರೂ ಚಿಕ್ಕ ಇನ್ನಿಂಗ್ಸ್ ಆಡಿದರೆ, ಸಿಂಗಲ್ ಡಿಜಿಟಿಗೆ ಔಟ್ ಆದರೆ ಅದು ಪ್ರೆಷರ್ ಕ್ರಿಯೇಟ್ ಮಾಡ್ತದೆ KKRಗೆ ಮಿಡ್ಲ್ ಆರ್ಡ್ರಲ್ಲಿ. ಬಟ್ ಸ್ಟಿಲ್ ಅವ್ರದ್ರಲ್ಲೆಲ್ಲ ಘಟಾನುಘಟಿಗಳಿದ್ದಾರೆ ಮಾರೆ. ನಿತೀಶ್ ರಾಣಾ ಸ್ಕ್ವಾಡಿಗೆ ಬಂದಿದ್ದಾರೆ, ವೆಂಕಟೇಶ್ ಅಯ್ಯರ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ, ಶ್ರೇಯಸ್ ಅಯ್ಯರ್ ಅವರು ಈಸ್ ಅ ವೆರಿ ಗುಡ್ ಬ್ಯಾಟ್ಸ್ಮನ್. ಫಾರ್ಮ್ ಹೇಳಿಕೊಳ್ಳುವಂಥ ಫಾರ್ಮ್ ಇಲ್ಲ, ಬಟ್ ಸ್ಟಿಲ್ ಈಸ್ ಅ ವೆರಿ ಗುಡ್ ಬ್ಯಾಟ್ಸ್ಮನ್. ರಿಂಕು ಸಿಂಗ್ ಅವರು ಸ್ವಲ್ಪ ಆಫ್ ದ ಕಲರ್ ಈ IPLಲ್ಲಿ, ಬಟ್ ಸ್ಟಿಲ್ ಈಸ್ ಗೊತ್ತುಂಟಲ್ಲ ರಿಂಕು ಸಿಂಗ್, ಈಸ್ ರಿಯಲಿ ಗುಡ್. ರಸೆಲ್ ಎಂಥ ಟೈಮಲ್ಲಿ ಪ್ರಳಯ ಅಂತ ಕಾರ್ಯ, ಅವ ಬಂದ ಕೂಡಲೇ ಒಂದು ಕ್ಷಣಕ್ಕೆ ದಡ 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 ಗಡ 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 ಎಲ್ಲ ನಡುಗ್ತಾ ಇರ್ತದೆ, ಬೇಗ ಔಟ್ ಆಗಲಿ ಮಾರ್ರೆ ಅಂತ. ಸೊ ಯಾಕೆಂದರೆ ಅವನು 15 ಬಾಲ್ ನಿಂತರೆ 30-35 ರನ್ ಹೊಡೆದಾಗಿರ್ತದೆ ರಸೆಲ್, ಅಂಥ ಪ್ಲೇಯರ್. ಮತ್ತು ರಮಣ್ದೀಪ್ ಸಿಂಗ್ ಆಲ್ ಆಫ್ ಅ ಸಡನ್ ಒಳ್ಳೆ ಫಿನಿಷರ್ ಆಗಿ ಹೊರಹೊಮ್ಮಿದ್ದಾರೆ KKRಗೆ. ಸೊ ಓವರ್ ಆಲ್ KKR ಈಸ್ ಲುಕಿಂಗ್ ವೆರಿ ವೆರಿ ಬ್ಯಾಲೆನ್ಸ್ಡ್. ಸಾಲ್ಟ್ ಅವರು ಇಲ್ಲದಿದ್ದರೂ ಕೂಡ ಭಯಂಕರ ಬ್ಯಾಲೆನ್ಸ್ ಟೀಮ್ ಅಂತ ನಂಗೆ ಅನ್ನಿಸ್ತಾ ಉಂಟು. ತುಂಬ ಬೌಲಿಂಗ್ ಆಪ್ಷನ್ ಉಂಟು, ಬ್ಯಾಟಿಂಗ್ ಆಪ್ಷನ್ ಉಂಟು, ಒಳ್ಳೆ ಟೀಮು. SRH ಏನು ಕಡಿಮೆದು ತಂಡ ಅಲ್ಲ, ಬಟ್ ಅವ್ರದ್ದು ಒಂದೇ ವೀಕ್ ಪಾಯಿಂಟ್ ನನಗೆ ಅನ್ಸೋದು ಏನಂತಂದರೆ, ಎಲ್ಲಿಯಾದರೂ ಇಬ್ಬರು ಓಪನರ್ಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಪಟಕ್ಕಂತ 2 ಓವರಲ್ಲಿ ಫಸ್ಟ್ 2 ಓವರಲ್ಲಿ ಔಟ್ ಆಗಿಬಿಟ್ರೆ ಅಲ್ಲಿಂದ ಅವ್ರ ಇನ್ನಿಂಗ್ಸನ್ನು ಯಾವ ಥರ ತೊಗೊಂಡೋಗ್ಬೋದು. ಅಂದರೆ ಇವರು ಇಬ್ಬರು ಸಹ ನೆಕ್ಸ್ಟ್ ಲೆವೆಲ್ಗೆ ಕ್ಲಿಕ್ ಆಗಿರೋದ್ರಿಂದ ಈ IPLಲ್ಲಿ, ಆ್ಯಂಡ್ ಅಟ್ಲೀಸ್ಟ್ ಒಂದು ಪ್ಲೇಯರ್ ಆದರೂ ಚೆಂದ ಮಾಡಿ ಆಡಿರೋದ್ರಿಂದ ಎಲ್ಲ ಮ್ಯಾಚಲ್ಲಿ ಸಹ. ಸೊ ಅಂಥ ಪ್ರೆಷರ್ ಕ್ರಿಯೇಟ್ ಆಗಲಿಲ್ಲ. ಎಲ್ಲಿಯಾದರೂ ಅಪ್ಪಿ ತಪ್ಪಿ ಇವತ್ತು ಪ್ಲೇ ಆಫ್ ಮ್ಯಾಚ್ ಯಾವುದೆಲ್ಲ ಉಂಟು, ಓಪನರ್ಸ್ ಅವರಿಬ್ಬರು ಸಹ ಫೇಲ್ ಆದರೆ ಆವಾಗ ಎಷ್ಟು ರನ್ ಬರ್ಬೋದು, ಆವಾಗ ದೊಡ್ಡ ಮೊತ್ತ ಕಲೆ ಹಾಕ್ಲಿಕ್ಕೆ ಆಗ್ತದಾ? ಇನ್ಎಕ್ಸ್ಪೀರಿಯನ್ಸ್ಡ್ ಮಿಡ್ಲ್ ಆರ್ಡರ್ ಇದೆಯಲ್ಲ, ಈಗ ನಿತೀಶ್ ರೆಡ್ಡಿ ಎಲ್ಲ ತುಂಬ ಹೊಸಬರು, ಅವರು ಆ ಪ್ರೆಷರ್ನ ಹ್ಯಾಂಡಲ್ ಮಾಡಬಲ್ಲರ, ಕ್ಲಾಸನಿಗೆ ಸಪೋರ್ಟ್ ಕೊಡಬಲ್ಲರ ಉಳಿದವರು ಅನ್ನೋದೊಂದು ಪ್ರಶ್ನೆ. ಈಗ ಸಹ ಅವ್ರದ್ದು ಸ್ಟ್ರೆಂತ್ ಪವರ್ ಪ್ಲೇಯಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಹೆಡ್ ನಿಂತರೆ KKRಗೆ ಸೈಕ್ ಆಗಿ ಹೋಗ್ತದೆ. ಆ್ಯಂಡ್ ಕಮಿನ್ಸ್ ಅವರ ಕ್ಯಾಪ್ಟನ್ಸಿ ಈಸ್ ದ ಬಿಗ್ಗೆಸ್ಟ್ ಪ್ಲಸ್ ಥಿಂಗ್ ಫಾರ್ SRH. ಕಮಿನ್ಸ್ ಅವರು ಸೂಪರಾಗಿ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ, ಅವರ ಬೌಲಿಂಗ್ ಚೇಂಜಸ್ ಆಗಿರ್ಬೋದು. ಆ್ಯಂಡ್ ಆ 20 ಕೋಟಿ ಏನು ಆ ಪ್ರೈಸ್ ಟ್ಯಾಗಿದ್ದು ಪ್ರೆಷರ್ ಒಂದು ಚೂರು ಸಹ ಇಲ್ಲ. ಆ್ಯಂಡ್ ಐ ವರ್ತ್, ಅಂದರೆ ನಾನು ಆ ಪ್ರೈಸ್ ಟ್ಯಾಗಿಗೆ ನಾನು ಕಂಪ್ಲೀಟ್ ವರ್ತ್, ನಾನು ಜಸ್ಟಿಫೈ ಮಾಡ್ತೇನೆ ಅಂತ ಜಸ್ಟಿಫೈ ಮಾಡಿದ್ದಾರೆ. ಆ್ಯಂಡ್ ಏನು ಅವರ ಸಿಡುಕು ಮೂತಿ ಸುಂದರಿಯ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ ಕ್ಯಾಪ್ಟನ್ ಕಮಿನ್ಸ್ ಅವರು. ಸೊ ಎಲ್ಲಾರು ದೊಡ್ಡ ಮೊತ್ತ ಕಲೆ ಹಾಕಿದರೆ SRH ಅವರ ಬೌಲರ್ಸಿಗೆ ಟೆನ್ಷನ್ ಇರೋದಿಲ್ಲ, ಅಥವಾ ಚೇಸ್ ಮಾಡುವಾಗ ಸಹ ಕೂಡ ಇದು ಚೇಸಿಂಗ್ ಗ್ರೌಂಡ್, ಇಲ್ಲ ಚೇಸ್ ಮಾಡೋ ಪ್ಲೇಯಲ್ಲಿ ಇವರು ಕ್ಲಿಕ್ ಆಗಿ ಹೋದರೆ SRHಗೆ ಏನು ಟೆನ್ಷನ್ ಇರೋದಿಲ್ಲ. ಎಲ್ಲಿಯಾದರೂ ಇವರಿಬ್ಬರು ಔಟ್ ಆದರೆ ಆಗ ತುಂಬ ದೊಡ್ಡ ತಲೆನೋವಿನ ವಿಷಯ SRHಗೆ. SRH ಫ್ಲ್ಯಾಟ್ ಪಿಚ್ ಇರಲಿ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತದೆ ಅಹಮದಾಬಾದಿದು. ಯಾಕಂದರೆ ಫ್ಲ್ಯಾಟ್ ಪಿಚ್ ಇದ್ದರೆ ಕಿಂಗ್ ಎಲ್ಲ ಚಚ್ತಾರೆ ಇವ್ರದ್ದು ಪವರ್ ಪ್ಲೇಯಲ್ಲಿ. ಎಲ್ಲಿಯಾದರೂ ಒಂದು ಚೂರು ಬೌಲಿಂಗ್ ಪಿಚ್ ಇದ್ದರೆ ಮಿಡ್ಲ್ ಓವರಲ್ಲಿ ನರೇನ್ ಮತ್ತು ಚಕ್ರವರ್ತಿಯವರು SRHನ್ನು ಕಟ್ಟಿ ಹಾಕ್ತಾರೆ ಅಂತ ನಂಗೆ ಅನ್ನಿಸ್ತಾ ಇರೋದು. ಇದು ಕಂಪ್ಲೀಟ್ ನನ್ನ ಪರ್ಸ್ನಲ್ ಒಪಿನಿಯನ್, ಮತ್ತೆಂಥದ್ದು ಅಲ್ಲ. ನಾನು ಹೇಳಿದ ಪೂರ್ತಿ ಉಲ್ಟಾ ಪಲ್ಟಾ ಆಗ್ಬೋದು, ಇದು ಹೇಳೋದು ಮಾತ್ರ ಅಲ್ಲ, ಹೇಳಿದ ಪೂರ್ತಿ ಉಲ್ಟಾ ಪಲ್ಟಾ ಆಗ್ಬೋದು. ಆವಾಗ ಹೇ ಅಂತ ಹೇಳಬೇಡಿ. ನನಗೆ ಈ ಮೊಮೆಂಟಲ್ಲಿ ಹೀಗೆ ಅನ್ನಿಸ್ತಾ ಉಂಟು. 60% KKR ಕಡೆಗೆ ಉಂಟು ನನ್ನ ಒಲವು ಅನ್ನೋದಕ್ಕಿಂತ ಸಹ KKR ಭಯಂಕರ ಬ್ಯಾಲೆನ್ಸ್ಡು ಅಂತ ಅನ್ನಿಸ್ತಾ ಉಂಟು. ಬಟ್ ಸ್ಟಿಲ್
ಮೊಮೆಂಟಮ್ SRH ಕಡೆಗಿದೆ. ಆ್ಯಂಡ್ ಇವರ ಟೀಮಲ್ಲಿ ಏನು ಬದಲಾವಣೆ ಇಲ್ಲ, ಇಂಗ್ಲೆಂಡ್ ಪ್ಲೇಯರ್ಸೆಲ್ಲ ಯಾರು ಇಲ್ಲ SRHಗೆ, ಅದು ಒಂದು ಪ್ಲಸ್ ಪಾಯಿಂಟ್ ಫಾರ್ SRH. ಟೀಮ್ ಏನು ಚೇಂಜ್ ಆಗೋದಿಲ್ಲ, ಏನಾಗದೇ ಇರೋದ್ರಿಂದಾಗಿ, ಮೊಮೆಂಟಮ್ ಇರೋದ್ರಿಂದಾಗಿ, ಆ್ಯಂಡ್ ಅಲ್ಲಿ ಒಬ್ಬ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಇರೋದ್ರಿಂದಾಗಿ ಸೊ SRH ವಿನ್ ಆದರೂ ಆಗ್ಬೋದು. ಮೋಸ್ಟ್ ಡಿಸರ್ವಿಂಗ್ ಟೀಮ್ ಮಾರ, ಎರಡು ಟೀಮು ಇವತ್ತು ಸೆಣಸಾಡ್ತಾ ಉಂಟು. ವೆರಿ ಹ್ಯಾಪಿ ಫಾರ್ ದೀಸ್ ಟು ಟೀಮ್ಸ್. ಸೂಪರ್. ಇವರಿಬ್ಬರ ಪರ್ಫಾರ್ಮೆನ್ಸ್ ಬಗ್ಗೆ ನಂದು ಏನೇ ಕಂಪ್ಲೇಂಟ್ ಇಲ್ಲ. ಈ IPL ಅಲ್ಲಿ ಸೂಪರಾಗಿ ಆಡಿದ್ದಾರೆ. ಆಲ್ ದ ಬೆಸ್ಟ್. ಯಾರು ವಿನ್ ಆದ್ರೆ ಸಹ ಒಂದು ನಯ ಪೈಸಾ ನನಗೆ, ಯಾರು ಸೋತರು ಬೇಜಾರಾಗೋದಿಲ್ಲ, ಯಾರು ವಿನ್ ಆದರೂ ಬೇಜಾರಾಗೋದಿಲ್ಲ. ಇಬ್ಬರಿಗೆ ಸಹ ಆಲ್ ದ ಬೆಸ್ಟ್. ಸರಿ, ಹಾಗಾದ್ರೆ ಬರುವ ಮ್ಯಾಚ್ ಮುಗಿದ ಕೂಡಲೇ ಸಿಗೋ. ನಮಸ್ಕಾರ.